ನಿಮಗೆ ಗೊತ್ತಾ, ಸಿಂಗಾಪುರ್ಲಿಂದ ಮಲೇಷಿಯಾಕ್ಕೆ ನಾವು ಬಸ್ಸಲ್ಲೇ ಹೋಗ್ಬೋದು, ಫ್ಲೈಟ್ ಬೇಕಂತೇನಿಲ್ಲ. ಇಶೂನ್ ಏರಿಯಾ, ಸಿಂಗಾಪುರದಲ್ಲಿರೋಂಥ ಇಶೂನ್ ಏರಿಯಾದಲ್ಲಿ AC7 ಬಸ್ ತೊಗೊಂಡ್ರೆ ಅದು JB ಸಿಟಿಗೆ ಹೋಗುತ್ತೆ. ಮಲೇಷಿಯಾ ತುಂಬ ದೊಡ್ಡ ಕಂಟ್ರಿ, ಅದರೊಳಗೆ JB ಸಿಟಿ ಸಿಂಗಾಪುರಿಗೆ ತುಂಬ ನಿಯರ್ ಇದೆ. ಇದರದ್ದು ಟಿಕೆಟ್ ಪ್ರೈಸ್ ಬಂದು $2.5 ಅಷ್ಟೇ. ನಾವು ಯಾವುದೇ ಕಂಟ್ರಿಲಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ 2 ಟೈಮ್ಸ್ ಇಮಿಗ್ರೇಷನ್ ಇರುತ್ತೆ. ನಾವು ಫಸ್ಟ್ ಸಿಂಗಾಪುರದಲ್ಲಿ ವುಡ್ಲ್ಯಾಂಡ್ ಚೆಕ್ ಪಾಯಿಂಟ್ ಅಂಥೇಳಿ ಸಿಂಗಾಪುರ್ದು ಅವರೆಲ್ಲರೂ ಇಮಿಗ್ರೇಷನ್ ಇರುತ್ತೆ, ಅವ್ರು ಚೆಕ್ ಮಾಡ್ತಾರೆ ವೀಸಾ ಎಲ್ಲ. ಅದೇ ಸೇಮ್ ಬಸ್ ಎಲ್ಲ ವುಡ್ಲ್ಯಾಂಡ್ ಚೆಕ್ ಪಾಯಿಂಟಲ್ಲಿ ಇಮಿಗ್ರೇಷನ್ ಮುಗಿಸ್ಕೊಂಡು ಸೇಮ್ ಬಸ್ಸಲ್ಲಿ ಬಂದರೆ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಸೇಮ್ ಬಸ್ಸೇ ನಮ್ಗೆ JB ಸಿಟಿಗೆ ಕರ್ಕೊಂಡು ಹೋಗುತ್ತೆ. ಈ JB ಸಿಟಿ ಅನ್ನೋದು ಮಲೇಷಿಯಾದ ಸಿಟಿ ಒಂದು. ಅಲ್ಲಿ ನಾವು ಮತ್ತು ಈ ಮಲೇಷಿಯಾ ಇಮಿಗ್ರೇಷನ್ ಇರುತ್ತೆ, ಅಲ್ಲಿ ನಮ್ಮದು ವೀಸಾ ಎಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ನಾವು ಈಗ JB ಸೆಂಟ್ರಲ್ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ನಾವು ಲಾರ್ಕಿನ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ವಿ, ಗ್ರ್ಯಾಬನ್ನು ಬುಕ್ ಮಾಡಿಕೊಂಡು. JB ಸಿಟಿಯಲ್ಲಿ ಸಿಟಿ ಸ್ಕ್ವೇರ್ ಮಾಲ್ ಇದೆಲ್ಲ ತುಂಬ ಫೇಮಸ್. ಸಿಂಗಾಪುರ್ಲಿಂದ ತುಂಬ ಜನ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಬರ್ತಾರೆ. ಅಲ್ಲಿಂದ ನಾವು ಲಾರ್ಕಿನ್ ಬಸ್ ಟರ್ಮಿನಲ್ನಿಂದ ನಾವು JBಲಿಂದ ಕುಲಾಲಂಪರಿಗೆ ಬಸ್ ಹೋಗ್ತಾ ಇದ್ವಿ. ಅವಾಗ ಹೋಗುವಾಗ ಟಿಕೆಟನ್ನು easybook.com ಅಲ್ಲಿನೂ ಆನ್ಲೈನು ಬುಕ್ ಮಾಡ್ಬೋದು, ಅಲ್ಲಿ ಕೌಂಟರು ಇದೆ. ಆನ್ಲೈನ್ ನಾವು ಬುಕ್ ಟ್ರೈ ಮಾಡ್ತಾ ಇದ್ವಿ, ಆಗ್ತಾ ಇದ್ದಿಲ್ಲ. ಆ ಕೌಂಟರಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಕೌಂಟರಲ್ಲಿನೂ ತೊಗೊಂಡ್ವಿ. ಆಮೇಲೆ ನೋಡಿದರೆ ಆನ್ಲೈನಲ್ಲೂ ಬುಕ್ ಆಗಿಬಿಟ್ಟಿತ್ತು, 2 ಬಸ್ ಆಗಿಬಿಟ್ಟಿತ್ತು, ಎಡವಟ್ಟಾಗಿಬಿಡ್ತು. ಮತ್ತೆ ಹೋಗಿ ನಾವು ಕೌಂಟರಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಅವರು ನಮಗೆ ಫುಲ್ ಪ್ರೈಸ್ ಕೊಡಲಿಲ್ಲ, ಹಾಫ್ ಪ್ರೈಸ್ ಅಷ್ಟೇ ಕೊಟ್ಟರು. ಒಂದೊಂದು ಟೈಮ್ ಹಿಂಗಾಗತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲಲ್ವಾ. ಟೋಟಲ್ ಆಗಿ ನಾವು ಇಶೂನ್ ಏರಿಯಾಲಿಂದ ನಾವು ಕುಲಾಲಂಪುರ್ ಸಿಟಿಗೆ $20 ಒಳಗೆ ರೀಚ್ ಆದ್ವಿ. ಅಂದರೆ ಸಿಂಗಾಪುರ್ಲಿಂದ ಮಲೇಷಿಯಾಗೆ $20ಗೆ ರೀಚ್ ಆದ್ವಿ. ಫೈನಲಿ ಕುಲಾಲಂಪುರ್ ರೀಚ್ ಆಗಿ ಎಂಜಾಯ್ ಮಾಡಿದ್ವಿ.